ಹಾಸನದಲ್ಲಿ ನಾಪತ್ತೆಯಾಗಿದ್ದ ಮಹಿಳೆ ಕೊನೆಗೂ ಪತ್ತೆ. ಡೇವಿಡ್ ಎಂಬಾತನ ಜೊತೆಗೆ ಸಿಕ್ಕಿಬಿದ್ದ ಪ್ರಿಯಾಂಕಾ. ಬೇಲೂರು ಪೊಲೀಸರ ವಶದಲ್ಲಿ ಮುಂದುವರೆದ ವಿಚಾರಣೆ. ನೆಲಮಂಗಲ ಜಿಂದಾಲ್ ಬಳಿ ಮತ್ತೊಂದು ಭೀಕರ ಅಪಘಾತ. ಕಾರು ಕೆಎಸ್ಆರ್ಟಿಸಿ ಬಸ್ ಮಧ್ಯೆ ಡಿಕ್ಕಿ. ಕಾರಲ್ಲಿದ್ದ 5 ದುರ್ಮರಣ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಅಮೆರಿಕದಲ್ಲಿ ನಾಪತ್ತೆಯಾಗಿದ್ದ ಕರ್ನಾಟಕದ ಸಾಕೇತ್ ಶ್ರೀನಿವಾಸಯ್ಯ ಶವವಾಗಿ ಪತ್ತೆ. ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತದ ಕಾನ್ಸುಲರ್ ಜನರಲ್ ಮಾಹಿತಿ. ಪಾರ್ಥಿವ ಶರೀರವನ್ನ ಕರ್ನಾಟಕಕ್ಕೆ ರವಾನಿಸಲು ನೆರವು. ತುಮಕೂರು ಮೂಲದ ಸಾಕೇತ್ ಪೋಷಕರು ಬೆಂಗಳೂರಿನಲ್ಲಿ ವಾಸ. ಬೆಂಗಳೂರಿನ ಬೇಸ್ ಪಿಯು ಕಾಲೇಜಿನಲ್ಲಿ ಓದಿದ್ದ ಸಾಕೇತ್ ಬಳಿಕ ಐಐಟಿ ಮದ್ರಾಸ್ನಲ್ಲಿ ಪದವೀಧರನಾಗಿದ್ದ ಸಾಕೇತ್ ಶ್ರೀನಿವಾಸಯ್ಯ. ಕಳೆದ 2 ದಿನಗಳಿಂದ ಜಯದೇವ ಆಸ್ಪತ್ರೆಯಲ್ಲಿ ಭೈರತಿ ಬಸವರಾಜ್ಗೆ ಚಿಕಿತ್ಸೆ. ಸಂಜೆ 4 ಗಂಟೆ ವೇಳೆಗೆ ಡಿಸ್ಚಾರ್ಜ್ ಸಾಧ್ಯತೆ. ವರದಿ ಬಂದ ಬಳಿಕ ಜಡ್ಜ್ ಮುಂದೆ ಹಾಜರುಪಡಿಸಲು ತಯಾರಿ. ಡಿಕೆಶಿ ಮುಖ್ಯಮಂತ್ರಿ ಆಗಲೇಬೇಕು, ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಶಿವಕುಮಾರ್ ಪರ ಮತ್ತೆ ಶಾಸಕ ಗಣಿಗ ರವಿಕುಮಾರ್ ಬ್ಯಾಟಿಂಗ್. ಯತೀಂದ್ರ ಅವರು ನಮ್ಮ ಹೈಕಮಾಂಡ್ ಎಂದು ವ್ಯಂಗ್ಯವಾಡಿದ ಗಣಿಗ. ಕಾಗಿಣಾ ನದಿಯಲ್ಲಿ ಸ್ನೇಹಿತರ ಜೊತೆ ಈಜಲು ಹೋಗಿದ್ದ ಯುವಕ ನೀರು ಪಾಲು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಬೀರನಹಳ್ಳಿಯಲ್ಲಿ ಘಟನೆ. ಈಜಿ ದಡ ಸೇರಲು ಆಗದೆ ನೀರಲ್ಲಿ ಮುಳುಗಿದ ಶಿವಪ್ರಸಾದ್ಗಾಗಿ ಹುಡುಕಾಟ. ಕೊಪ್ಪಳದಲ್ಲಿ ಜ್ಯುವೆಲ್ಲರಿ ಶಾಪ್ಗೆ ಬುರ್ಖಾಧಾರಿ ಮಹಿಳೆಯರಿಂದ ಕನ್ನ. ಗ್ರಾಹಕರ ಸೋಗಿನಲ್ಲಿ ಬಂದು ವಿಶಾಲ್ ಜ್ಯುವೆಲ್ಲರಿ ಶಾಪ್ನಲ್ಲಿ ಝುಮ್ಕಿ ಎಗರಿಸಿದ ಕಳ್ಳಿಯರು. ಸಿಸಿಟಿವಿಯಲ್ಲಿ ಸೆರೆಯಾದ ಮಹಿಳೆಯರ ಕೈ ಚಳಕ. ವ್ಯಾಪಾರಿಗೆ ಚಾಕು ತೋರಿಸಿ ಹಣ ಸುಲಿಗೆ ಮಾಡಿದ್ದವರು ಅರೆಸ್ಟ್. ಹೂ ತರಲು ಕೆಆರ್ ಮಾರುಕಟ್ಟೆಗೆ ಹೋಗಿದ್ದ ವೃದ್ಧ ಸಿದ್ಧಮಾದು. ಆರೋಪಿಗಳು ರಾಬರಿ ಮಾಡ್ತಾ ಇರೋ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆ. ಅಕ್ರಮವಾಗಿ ಕಸಾಯಿಖಾನೆಗೆ ಸಾಗಿಸಲಾಗ್ತಾ ಇದ್ದ ಹಸುಗಳ ರಕ್ಷಣೆ. ವಿಎಚ್ಬಿ ಭಜರಂಗದಳ ಕಾರ್ಯಕರ್ತರಿಂದ ಕಾರ್ಯಾಚರಣೆ. ಚಿತ್ರದುರ್ಗದ ರಿಂಗ್ ರಸ್ತೆಯ ಗೋನೂರು ಬ್ರಿಡ್ಜ್ ಬಳಿ ಘಟನೆ. ಮಂಗಳೂರಿನ ಪಿಲಿಕುಳ ಮೃಗಾಲಯದಲ್ಲಿ ಭಾರೀ ಅವ್ಯವಸ್ಥೆ. ಮೃಗಾಲಯದಲ್ಲಿ ಪ್ರಾಣಿಗಳ ಅಸಹಜ ಸಾವಿನ ರಹಸ್ಯ ಬಯಲು. ವಿಷಾಹಾರ ಸೇವನೆಯೇ ಮೃಗಾಲಯ ಪ್ರಾಣಿಗಳ ಸಾವಿಗೆ ಕಾರಣ. ಶಿವರಾತ್ರಿ ಮುನ್ನಾ ದಿನವೇ ರೌಡಿಗಳಿಗೆ ಜಾಗರಣೆ ಮಾಡಿಸಿದ ಕೆಜಿಎಫ್ ಎಸ್ಪಿ. ರಾತ್ರಿ ರೌಡಿ ಶೀಟರ್ ಮನೆಗಳಿಗೆ ಎಂಟ್ರಿ ಕೊಟ್ಟು ಶಿವಾಂಶು ರಜಪೂತ್ ವಾರ್ನಿಂಗ್. ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗದಂತೆ ಎಚ್ಚರಿಕೆ. ನಾಡಿನೆಲ್ಲೆಡೆ ಇಂದು ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ. ಕವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ. ಗಂಗಾಧರೇಶ್ವರನ ದರ್ಶನಕ್ಕೆ ಹರಿದು ಬಂದ ಭಕ್ತಗಣ. ರಾಯಚೂರಿನಲ್ಲಿ ನಿನ್ನೆ ಮಧ್ಯರಾತ್ರಿಯಿಂದಲೇ ಶಿವಪೂಜೆ. ಚಂದ್ರಮೌಳೇಶ್ವರ ದೇವಾಲಯದಲ್ಲಿ ಶಿವಮಾಲಾಧಾರಿಗಳಿಂದ ಶಿವನಾಮ ಸ್ಮರಣೆ, ಶಿವ ಭಜನೆ. ಪಾರ್ವತಿ ಪರಮೇಶ್ವರ ಕಲ್ಯಾಣೋತ್ಸವ ಆಯೋಜನೆ. ಕಲಬುರಗಿಯ ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ಶಿವಲಿಂಗಕ್ಕೆ ಇಂದು ಪೂಜೆ. ಕೋರ್ಟ್ನಿಂದ 14 ಜನರಿಗೆ ಅನುಮತಿ. ಸಿದ್ದರಾಮಯ್ಯ ಹಿರೇಮಠ್ ಸೇರಿ 14 ಹಿಂದೂ ಮುಖಂಡರಿಂದ ಪೂಜೆ. ಆಳಂದ ಪಟ್ಟಣದಲ್ಲಿ ನಿಷೇಧಾಜ್ಞೆ ಜಾರಿ. ಪುರಾಣ ಕ್ಷೇತ್ರ ಗೋಕರ್ಣದಲ್ಲಿ ಶಿವರಾತ್ರಿ ಸಡಗರ. ಆತ್ಮಲಿಂಗ ದರ್ಶನ ಪಡಿತಾ ಇರುವ ಭಕ್ತ ಸಾಗರ. ಭಕ್ತರಿಂದ ನವಧಾನ್ಯ, ವಿವಿಧ ರೀತಿ ಸೇವೆ, ಪೂಜೆ, ಪುನಸ್ಕಾರ. ಕೊಲಂಬೋದಲ್ಲಿ ಇಂಡೋ ಪಾಕ್ ಕದನಕ್ಕೆ ಕೌಂಟ್ ಡೌನ್. ಹೈ ವೋಲ್ಟೇಜ್ ಪಂದ್ಯ ನೋಡಲು ಕಾದು ಕುಳಿತ ಫ್ಯಾನ್ಸ್. ಗೆದ್ದು ಬಾ ಟೀಂ ಇಂಡಿಯಾ ಅಂತ ಕರುನಾಡ ಅಭಿಮಾನಿಗಳಿಂದಲೂ ವಿಶ್.
ತಮಿಳುನಾಡು ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಎಡವಟ್ಟು 2020ನೇ ಸಾಲಿನ ಅತ್ಯುತ್ತಮ ನಟ ಅವಾರ್ಡ್ ಅದಲು ಎಆರ್ ರೆಹಮಾನ್ ಹೆಸರಿದ್ದ ಪ್ರಶಸ್ತಿ ಫಲಕವನ್ನ ಸೂರ್ಯಗೆ ನೀಡಿ ನಗೆಪಾಟಲು. ಟಾಕ್ಸಿಕ್ ನೀವು ನೋಡಿರೋದು ಏನೂ ಅಲ್ಲ, ಅದರಾಚೆಗೂ ಸಿನಿಮಾಲಿ ಬೇರೆಯದ್ದೇ ಇದೆ. ಟೀಸರ್ ಕೇವಲ ಝಲಕ್ ಅಷ್ಟೇ ಎಂದ ಬಾಲಿವುಡ್ ನಟಿ ಹುಮಾ ಕುರೇಶಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.